ಇಷ್ಟೊತ್ತಿಗೆ ಜಾನು ಅಳಿಯಂದ್ರು ಮನೆ ತಲುಪಿರ್ತಾರೆ ಅಂತೀರಾ? ಓ, ತಲುಪಿ 3/4 ಗಂಟೆ ಆಗಿರುತ್ತೆ ಲಕ್ಷ್ಮಿ. ಇನ್ನೇನಿಲ್ಲ, ಅವಳಿಗೆ ಇವಾಗಿರೋ ಮನಸ್ಥಿತಿಲಿ ಅಳಿಯಂದ್ರನ್ನ ಹೊಂದ್ಕೊಂಡು ಬದುಕ್ಬಿಟ್ರೆ ಅಷ್ಟೇ ಸಾಕು. ಲಕ್ಷ್ಮಿ, ನೀನು ಅದ್ರ ಬಗ್ಗೆ ಚಿಂತನೆ ಮಾಡಬೇಡ. ಅಳಿಯಂದ್ರಿಗಿಂತ ಜಾನು ಅರ್ಥ ಮಾಡ್ಕೊಳಕ್ಕೆ ಯಾರಿಗಾರು ಸಾಧ್ಯನಾ? ಅವಳಿಗೇನು ಬೇಕು ಬೇಡ ಎಲ್ಲ ಅರ್ಥ ಮಾಡ್ಕೊಂಡು ಚೆನ್ನಾಗಿ ನೋಡ್ಕೊಳ್ತಾನೆ. ಅದ್ರ ಬಗ್ಗೆ ಇನ್ಮೇಲೆ ನೀನು ಚಿಂತನೆ ಮಾಡಬೇಡ. ಏನೋ ದೇವ್ರ ದಯಿಂದ ಅಷ್ಟಾದ್ರೆ ಸಾಕು. ಅವನಿಂದಾನೇ ಚಿಂತೆ ಶುರುವಾಗಿರೋದು. ಪಾಪ ಜಾನು ಅವನ ಜೊತೆಲಿ ಹೇಗಿರ್ತಾಳೋ ಏನೋ ಆ ದೇವ್ರಿಗೆ ಗೊತ್ತಪ್ಪ. ನೆನೆದವರ ಮನದಲ್ಲಿ ಏನೋ ಮೆಸೇಜ್ ಕಳಿಸಿ ಹೇಳಿ ನೋಡ್ತೀನಿ. ಓ, ಆಗ್ಲೇ ಮನೆ ತಲುಪಿ ಅಳಿಯಂದ್ರ ಜೊತೆ ವಿಡಿಯೋನು ಮಾಡಿ ಕಳಿಸ್ಬಿಟ್ಟಿದ್ದಾಳೆ ನೋಡು. ಲಕ್ಷ್ಮಿ, ನಮ್ಮ ಹೆಣ್ಮಕ್ಳು ಬದುಕು ಹೀಗಾಯ್ತಲ್ಲ ಅಂತ ಯೋಚನೆ ಮಾಡ್ತಾ ಇದ್ವಿ. ಆ ಭಗವಂತನ ದಯೆ, ಭಾವನಾ ಅಳಿಯಂದ್ರೂ ಯಾವುದೋ ಒಂದು ಸಣ್ಣ ಬಿಸ್ನೆಸ್ ಮಾಡಿಕೊಂಡು ಅವ್ರ ಜೀವನನೂ ಸುಧಾರಿಸ್ಕೊಳ್ತಾ ಇದ್ದಾರೆ. ನಮ್ಮ ಜಾನೂ ವಾಪಸ್ ಬಂದ್ಲು. ಅವಳನ್ನು ಅವ್ರ ಮನೆಗೂ ತಲುಪಿಸಿದ್ದಾಯ್ತು. ನನಗೇನೋ ಒಂಥರ ಮನಸ್ಸಿಗೆ ಸಮಾಧಾನ ಆಗ್ತಾ ಇದೆ ಲಕ್ಷ್ಮಿ. ತಂದೆ ತಾಯಿಗಳಿಗೆ ಇದಕ್ಕಿಂತ ಏನು ಬೇಕು ಹೇಳು? ಹೌದು ರೀ, ನಮ್ಮ ಜವಾಬ್ದಾರಿನ ನಾವು ಮಾಡಿದ್ದೀವಿ. ಇನ್ನು ಮುಂದೆ ಆ ದೇವದಯಿಂದ ಎಲ್ಲ ಚೆನ್ನಾಗಿದ್ರೆ ಸಾಕು. ಸುಖ ಇಟ್ಟೇ ಇರ್ತಾನೆ. ಇಷ್ಟು ಮಾಡಿರೋನು ಅಷ್ಟು ಮಾಡಲ್ವಾ? ವೆಂಕಿ, ಅವರಿಬ್ರು ಈಗ ತಾನೇ ಮನೆಗೆ ಹೋಗಿದ್ದಾರೆ. ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ಸಮಯ ಕಳೀಲಿ. ಆಮೇಲೆ ಇನ್ ಯಾವಾಗಾದ್ರೂ ಫೋನ್ ಮಾಡಿದ್ರೆ ಆಯ್ತು.